ಗೈಸ್ ಈಗಂದ್ರೆ ನಾನು ಸಾಯಿಬ್ರಗಡ್ಡೆ ಕಡೆ ಬಂದಿದ್ದೆ ಗೈಸ್. ಯಾಕೆಂದ್ರೆ ಸ್ವಲ್ಪ ಕೆಲಸ ಇದೆಲ್ಲ ಇದ್ದಿದೆ. ಇಲ್ಲಿ ಸಂದು ಇಲ್ಲಿ ಒಂದು ನಿಮಗೆ ಒಂದು ವಿಶ್ ಮಾಡೋ ಅಂತೇಳಿ ಇಲ್ಲಿ ಲಾಗ್ ಮಾಡ್ತಿದ್ದೆ ಗೈಸ್. ಮತ್ತೆ ಚೆನ್ನಾಗಿದ್ದಾರೆ ಗೈಸ್. ಈಗ ಆಚೆಗೆ ಸಾಯಿಬ್ರಗಡ್ಡೆ ಬಂದಿದ್ದೀವಿ ಗೈಸ್. ಈಗ ನಾವು ರಿಟರ್ನ್ ಮನೆ ಕಡೆ ಹೋಗ್ತಿದ್ವಿ ಗೈಸ್. ಸೊ ಮನೆ ಹೋಗಿ ನಿಮಗೆ ಹೇಳುವ, ಈಗ ಸಂಜೆ ಆಫ್ಟರ್ 7 o'clock ನಮಗೆ ಒಂದು ಎಂಗೇಜ್ಮೆಂಟಿಗೆ ಹೋಗ್ಲಿಕ್ಕಿದೆ ಗೈಸ್. ಎಂಗೇಜ್ಮೆಂಟ್ ಸಾರಿ ರಿಸೆಪ್ಷನ್ ಇಲ್ಲೇಪ್ಪ ಕಟ್ಕರೆ ಸ್ಟಾರ್ಟ್ ರಿಸೆಪ್ಷನ್ಗೆ ಹೋಗ್ಲಿಕ್ಕಿದೆ ಗೈಸ್. ಸಂಜೆ 7 ಗಂಟೆ ಆ ಟೈಪ್ ಆಫ್ಟರ್ ನಮ್ಮ ಪ್ರೇಯರ್ ಎಲ್ಲ ಆದಮೇಲೆ. ಸೊ ಅಲ್ಲಿ ಸಿಗೋಣ ರಿಸೆಪ್ಷನ್ ಅಲ್ಲಿ ನೋಡಿ. ಸಾಯಿಬ್ರಗಡ್ಡೆ ಕಡೆ ಗೈಸ್ ಈಗ ಸಾಧಾರಣ 4:15 ಗಂಟೆ ಆಗಿದೆ ಗೈಸ್. ಸಾಯಿಬ್ರಗಡ್ಡೆ ಸ್ವಲ್ಪ ಕೆಲಸ ಇದ್ದಿದ್ದು. ಈಗ ಇದೆಲ್ಲ ಜಂಕ್ಷನ್ ನೋಡಿ ಗೈಸ್, ಚೆನ್ನಾಗಿದೆ ಪ್ಲೇಸ್ ಎಲ್ಲ. ನಮ್ಮ ಊರು ಆಚೆಗೆ ಪ್ರಮಾರ ಕಾರ್ಕರಲ್ಲಿ ಹೋಗ್ತದೆ ಗೈಸ್. ಇದು ನಮ್ಮ ಊರು ಕೋಟಕ್ಕೆ ಒಳ್ಳೆಯದೆ ಗೈಸ್. ಪೆಟ್ರೋಲ್ ಬಂಕ್ ಸಹ ಇದೆ ಗೈಸ್ ನಿಮ್ಮ ಹತ್ತಿರದಲ್ಲಿ, ಒಳ್ಳೆಯದೆ ಗೈಸ್. ಗೈಸ್ ಈಗ ನಾವು ರಿಟರ್ನ್ ಮನೆ ಕಡೆ ಬಂದಿದ್ದು ಗೈಸ್. ಈಗ ನಾವು ಸುರತ್ಕಲ್ಲಿಂದ ಇದ್ದಿದ್ದೆ. ಸೊ ಇವತ್ತಿನ ಶೆಡ್ಯೂಲ್ ಅಂತ ತುಂಬ ಬಿಸಿ ಇದೆ ಗೈಸ್. ಬೆಳಿಗ್ಗೆ ಉಡುಪಿ ಹೋಗಿದ್ದಾಗ ಸ್ವಲ್ಪ ಕೆಲಸ ಎಲ್ಲ. ಈಗ ಮತ್ತೆ ಊಟ ಆದಮೇಲೆ ವಾಪಸ್ ಆಯ್ತು. ಈಗ 4:30 ಆಗಿದೆ ಗೈಸ್. ಸೊ ಈಗ ಕೋಟಾ ಸ್ಕೂಲ್ ಹತ್ರ ಇದ್ದಿದ್ದೆ ಗೈಸ್. ಈಗ ನೋಡಿ ಒಳ್ಳೆ ಪ್ಲೇಸ್ ಗೈಸ್ ಕೋಟಾ ಸ್ಕೂಲ್. ಈಗ ಮನೆ ಕಡೆ ಹೋಗ್ತಿದ್ದೆ ಗೈಸ್. ಸೊ कौन है ये लोग, कहाँ से आते हैं? ಹೋಗ್ತಿದ್ರು जस्ट ಕೆಲಸ इद्दिद्द ಕೆಲಸ काम था गाइस थोड़ा छोटा मोटा. तो हम इधर ಒಳ್ಳೆ ಪ್ಲೇಸ್ ಇದೆಲ್ಲ ನಿಮಗೆ ಲೊಕೇಶನ್ ಇಂದ ಮನೆ ಎಂತಾದ್ರು ಬೇಕಿದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಆಯಿತು. ನಂಬರ್ 81057547. ಒಳ್ಳೆ ಪ್ಲೇಸ್ ಇದೆ. ಮಾರ್ಕೆಟ್ ಹೋಗ್ಲಿಕ್ಕೆ ಮೀನು ಬೇಕಿದೆ, ಮೀನು ಹಾಲಿಗೆಲ್ಲ ಒಳ್ಳೆ ಲೊಕೇಶನ್ ಗೈಸ್. ಎಲ್ಲ ಒಳ್ಳೆ ಮನೆ ಎಲ್ಲ ಇದೆ ಗೈಸ್. ಎಂತ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ गाइस. ओके गाइस थोड़ा काम था इसलिए हम साइबरगड्डे आए थे. अभी हम रिटर्न घर की तरफ जा रहे हैं गाइस. ये हमारा देखिए गाइस कैसा नज़ारा है. अच्छा वेदर है गाइस. वेदर फुल ठंडा है गाइस. चिल ಕಾರ್ಯಕ್ರಮ ತುಂಬ ಒಂದು ಸಂತೋಷದಿಂದ ಕೂಡಿರ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಆತ್ಮೀಯ ಸೈದ್ ಇರಲಿಕ್ಕೆ ಹೋಗಿ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಲಿಕ್ಕೆ ಸಾಧ್ಯತೆ ಉಂಟು. ಹಾಗೀಗ ಇನ್ನು ಕೆಲವು ಹೊತ್ತಿನಲ್ಲಿ ಕೆಲವು ವಾಹನ ಬರ್ತದೆ, ಆ ವಾಹನಕ್ಕೆ ಕಾಯ್ತಾ ಇದ್ದೇವೆ. ಬಂತಂತ ಎಂತಾದ್ರೂ ಹೇಳಿ ಗೋವಿಸ್ ಭಾಯ್, ನಮ್ಮ ಯೂಟ್ಯೂಬ್ ಬಗ್ಗೆ ಎಂತ ಹೇಳ್ತೀರಾ ನೀವು ಇವತ್ತು? ನಾನು ನೋಡಲಿಲ್ಲ ಯೂಟ್ಯೂಬ್ ಇನ್ನು ಇಲ್ಲಿವರೆಗೆ, ಮೊನ್ನೆ ಕಂಡೆ ನಾನು. ಹಿಂಗೆ ನೀವು ಇದ್ರೆ ಹಂಗೆ ಬಿಡ ಅಂತ ಪಟ ಹೇಳಿ ಎಂತಾದ್ರು ಮುಗಿಸಿ ಬಿಡ. ಎಂತಾದ್ರು ಹೇಳಿ ಆಸಿಫ್ ಅವ್ರೆ ಚಾನಲ್ ಬಗ್ಗೆ. ಕೆಲವು ವಿಡಿಯೋಗಳನ್ನು ನಾನು ನೋಡಿದ್ದೇನೆ, ತುಂಬ ಒಂದು ಸಂತೋಷ ಆಗ್ತದೆ ನಿನ್ನ ವಿಡಿಯೋ ನೋಡಿ. ಕೆಲವೊಮ್ಮೆ ನಮಗೆ ಏನಾದರೂ ಟೆನ್ಷನ್ ಇರುವಾಗ ನಿನ್ನ ವಿಡಿಯೋ ನೋಡಿ ಟೆನ್ಷನ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಕಂಗ್ರ್ಯಾಚುಲೇಷನ್. ಎಂತಕ್ಕೆ ಕಂಗ್ರ್ಯಾಚುಲೇಷನ್? ಎಂತರ ಲಾಟ್ರಿ? ಶೇರ್ ಅಂಡ್ ಸಬ್ಸ್ಕ್ರೈಬ್. ಉಸೇದವ್ರು ಎಂತಾದ್ರು ಹೇಳ್ತೀರಾ ಚಾನಲ್ ಬಗ್ಗೆ? ನಿನ್ನ ಜನ್ಮಕ್ಕೆ बोल रहे क्या तो बोल. अच्छा बोलो जी सर क्या तो उन्होंने बारे मुझे मारेंगे जी. चलो चुप बैठो. ऐसे भी तुम्हें बोलो. जाते रहने में इससे एक आवाज़ आती है, भाई रुको आवाज़ आती है. मैं आवाज़ रुक गई तो उधर देख कर ऊपर से पूरा पत्थर की सामने मैं परेशान हो गई. हालांकि मैं बच्चे मर गए. उन्हें मतलब हालांकि आगे जाते हाईवे में जाते वाले में कम कर सुनता नहीं आ गया बात जाते रहने में फिर वो आवाज़ आते हैं, रुक गए ये में गाड़ी से सामने पास होते उन्हें तब देखा याल्ला देखो दोबारा मैं बच्चा ऐसा आवाज़ पिछले बार आया था. मुझे जरा दिमाग सोचते रहते इससे फिर भी डर होता है ये आवाज़ कहाँ से आया पूछना पड़ता. उन्हें डरते क्वेश्चन करते भाई कौन तुम्हें, मुझे 2 बार बचाया ना तुम कौन तुम्हें पूछते. वही अल्लाह का बंदा तुझे बचाने के लिए मुझे भेजे सबूत. अच्छा तुम्हें मुझे बचाने का रहता तो मैं निकाह करता था ना तभी तो तुम्हें कहा पूछे. ಹಾಂ ಸ್ಟಾರ್ಟ್. ನಮ್ಮ ಕೋಟ ಅಸ್ಲು ಅವ್ರೆ ಅಂತ ನಮ್ಮ ಚಾನಲ್ ಬಗ್ಗೆ ಹೇಳ್ತಿದ್ರು ಗೈಸ್. ಇಲ್ಲಿ ನೋಡುವ. ಅಸ್ಲು ಅವರೇ ಇವತ್ತು ಇಲ್ಲಿ ಹೋಗುದು ಇವಾಗ ನೀವು? ಇವಾಗ 6 ವರ್ಷ ಹೋಗ್ಬೋದು. ಕ್ಯಾಮ್ರಾಕ್ಕೆ ನೋಡಿ ಮಾತಾಡಿ, ತೊಂದರೆ ಇಲ್ಲ. याद बात करो पूरे के बारे में, 9 से पहले भी जाते हो.
नोना को गरम होना तुम बात कर ಬಂದಿದ್ರು ಗೈಸ್ ಫುಲ್ ರೆಸ್ಟ್ ನೋಡಿ ಗೈಸ್ ಎಲ್ಲ ಕಡೆ ಸಂಡೇ ಅಲ್ಲ ಗೈಸ್ संडे होने के कारण फुल रश है गाइस ऑल इधर सब देखिए गाइस अभी देखेंगे अभी 5-10 मिनट में थोड़ा देर इधर बैठेंगे फिर खाना खाएंगे गएंगे गाइस ठीक है मिलते हैं उधर ಓಕೆನಾ बोलो भाई तुम्हें कैसा अरे बात करो भाई ಶುರು ಸೈಡ್ मोटा के बड़े डीलर का आशीर्वाद अरे बात करो हाँ ಓಕೆ ಗೈಸ್ ಸೊ ಇಲ್ಲಿಗೆ ಎಲ್ಲ ಕಾರ್ಯಕ್ರಮ ಆಗಿದೆ ಗೈಸ್ ಫಂಕ್ಷನ್ ಎಲ್ಲ ಮುಗಿದೆ ಓಕೆ ನೆಕ್ಸ್ಟ್ ವ್ಲಾಗಿಗೆ ಸಿಗೋಣ ಬಾಯ್ ಟೇಕ್ ಕೇರ್